50,000 ಕೊಡ್ತೀನಿ ಅಂದಲ್ಲ, ಭಾಳ ಆಗಲಿಲ್ಲ ನೀನು? ಹೌದೌದು, ಇಲ್ಲ ನಿಮ್ಮ ಯಜಮಾನ್ರು ಹೇಳಿದ ಮೇಲೆ ನಾ ಹ್ಞೂ ಅಂದಿದ್ದು. ಯಾಕಂದ್ರೆ ನೀನು ಹೊಲ ಮಾತಾಡಿದ್ಲಂತಕೇನ, ಅದಕ್ಕೆ ಅವರು ಮನೆ ಪರಿಸ್ಥಿತಿ ಎಲ್ಲ ನೋಡಿ ಆಕಿ ಮಾಡೋ ಕೆಲಸಕ್ಕೆ ನಾ ಅಷ್ಟು ಕೊಡ್ಬೇಕಂತಿಲ್ಲವ. ಬಟ್ ಅವ್ರು ಅವನ ಕೈಯಾಗ ಮಾತ್ರ ಕೊಡಂಗಿಲ್ಲ ನಾ ರೊಕ್ಕ. 50,000 ಕೊಡ್ತೀನಿ, ಅದ್ರಾಗ ಆ ಹುಡುಗಿಯರನ್ನ ಇಬ್ಬರನ್ನೂ ಸಾಲಿಗೆ ಹಚ್ಚಿಸ್ತೀನಿ. ಆಮೇಲೆ ಆಕಿನ ಕಾಲೇಜಿಗೆ ಎಕ್ಸ್ಟರ್ನಲ್ ಹಚ್ಚಕ್ಕೆ ಹಚ್ತೀನಿ. ಪಾಪ ನಮ್ಮ ರಂಗವ್ವ ಎಷ್ಟು ಚಲೋ ಆಕಿದ್ಲು ಗೊತ್ತೇನ, ಬಂದ್ರೆ ಬಂಗಾರದಂಗಿದ್ಲು. ಎಂಥ ದೊಡ್ಡ ಮನೆ, ಶ್ರೀಮಂತರ ಮನೆಗೆ ಬಂದಾಕಿ ಗೊತ್ತೇನ ಆಕೆ. ಯಜಮಾನ್ರು ಕೇಳ್ಬೇಕಾರೆ ನೀನು, ಎಷ್ಟು ದೊಡ್ಡ ಮನೆ ತನದನ್ನ ಮೋಸ ಮಾಡಿ ಮದುವೆಯಾಗಿ ಕರ್ಕೊಂಡು ಬಂದ ನೀವು ಸೋಮಣ್ಣ. ಆಕಿನ ಆಸ್ತಿ ಎಷ್ಟೈತಿ ಗೊತ್ತೇನ, ಆಕಿನ ಆಸ್ತಿ ಬಂತಂದ್ರೆ ಈ ಹುಡುಗರು ಕುಂತ್ಕೊಂಡು ತಿನ್ಬೋದು. ಏನು ಅಣ್ಣ ತಂಗಿಗೆ ಆಗಿ ಬರ್ತಿಲ್ಲ, ಹಾಗಾಗಿ ಏನು ಮಾಡೋದು ಹಂಗೆ ನೋಡು, ಎಂಥ ಪರಿಸ್ಥಿತಿ ಅಂತ ಮಕ್ಕಳಿಗೆ. ಹೌದಾ ಅಕ್ಕ? ನಾವ ರಂಗವ್ವ ಮುತ್ತಿನಂಥ ಹೆಣ್ಮಗಳು. ನೀನು ನೋಡಿಲ್ಲ? ನಾನು ನೋಡಿನಕಿನ್ನ. ಅಲ್ಲಿ ಕನಕ ನಾನು ನೋಡಿರ್ಬೇಕಾಕಿನ್ನ. ನೋಡಿ ನೀನು ಆಕಿನ ಅಂತ ನಿಂಗೆ ಗೊತ್ತಿಲ್ಲ. ನೀನು ಡೆಲಿವರಿಗೆ ಹೋದಾಗ ನನ್ನ ಕಾಲು ಇದು ಆಗಿತ್ತು, ಏನು ಫ್ರ್ಯಾಕ್ಚರ್ ಆಗಿತ್ತಲ್ಲ, ಬೆಡ್ ರೆಸ್ಟ್ ಇತ್ತು. ಅವಾಗ ಸೋಮಣ್ಣ ಬಂದು ಬಿಟ್ಟೋಗಿದ್ದ. ಎಷ್ಟು ಬಂಗಾರದಂತ ಗೊತ್ತಾನ. ಅಂತ ಹೆಂಡತಿನ ಪಡ್ಯಾಕೆ ಪುಣ್ಯ ಮಾಡಿದ್ದ ಇವ. ಆದ್ರೆ ಭಾಳ ನಿಗ್ರಹ ಕೊಡ್ತಿದ್ದ. ಮಂದಿ ಮಾತು ಕೇಳಿ ಏನು ಮಾಡೋದು, ಹಾಳಾದ ಕುಡಿದ ಚಟ. ಈ ಎದಾಳೆ ಈಗ ಬಂದಿದ್ಲಲ್ಲ ಆಕಿದ ಎಲ್ಲ ಕಾರವಾರ ಹೇಳ್ಬೇಕಂದ್ರೆ, ಆಕಿನಿಂದನ ಎಲ್ಲ ಕೆಟ್ಟಿದ್ದು. ಹೌದಾ ಅಕ್ಕ? ಹುನವ ಇಕ್ಕಿ ಭಾಳ ನಾದಕ್ಕದ, ಹುಷಾರಾಗಿರೋದು. ಯಾಕಂದ್ರೆ ನಿಂಗವ್ವ ಹೊಟ್ಟೆ ಕೂಸಿ ಇಟ್ಕೊಂಡು ಅಷ್ಟೆಲ್ಲ ಕೆಲಸ ಮಾಡಾಕಿ ಡೆಲಿವರಿ ಟೈಮ್ದಾಗ ಹೆಂಗೆ ಸತ್ಲು? ನನಗೂ ಭಾಳ ಡೌಟ್ ಐತೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ. ಅಷ್ಟು ಚಟ್ಪಟ್ ಹುಡುಗಿ ಇದು. ಹೌದಾ ಅಕ್ಕ? ಹುನವ ಭಾಳ ಚಲೋ ಹುಡುಗಿಕಿ. ಸೊ ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಪ್ಲೀಸ್ ಮರಿಬೇಡಿ. ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನನಗೂ ಒಂಥರ ಪ್ರೋತ್ಸಾಹ ಸಿಗುತ್ತೆ. ಸಿಂಚು ಮಿಂಚು ಅಮ್ಮ, ಸಿಂಚು ಅಲ್ಲಮ್ಮ? ಅಮ್ಮ ಸಿಂಚುಗೆ ತುಂಬ ಜ್ವರ ಬಂದಿದೆ, ಮಲಗಿದ್ದಾಳೆ. ಹೌದಾ? ಸರಿ, ಹಾಗಾದರೆ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಹತ್ತು ಬಿಡು. ಅಮ್ಮ ಅಮ್ಮ ಆಟ ಆಡೋಕೆ ಹೋಗ್ತೀನಮ್ಮ. ಬೇಡ ಅಮ್ಮ, ಸಿಂಚು ಜೋಡಿ ಹೋಗು. ಮಿಂಚು ಊಟ ಮಾಡಿದಿ? ಇಲ್ಲ ಅಮ್ಮ, ಇನ್ನೂ ಮಾಡಿಲ್ಲ. ಸರಿ ಕಣಮ್ಮ, ನಡಿ ಊಟ ಮಾಡಿಸ್ತೀನಿ. ಅಮ್ಮ ಅಮ್ಮ ನೀ ಮಾಡ್ಸಮ್ಮ. ಗಂಗಮ್ಮ ನೀ ಮಾಡಿಸು. ಗಂಗಮ್ಮ ಬೇಡ ನೀನು. ಯಾಕಮ್ಮ ಹಂಗಂತೀಯ? ಅವ್ವ ಮಾಡಿಸಿದ್ರೆ ಏನಾಗುತ್ತೆ? ನೀನು ಅವ್ವ ಅಲ್ಲ, ಇಬ್ರು ಅವುಗಳ. ನಾನು ನಿಮಗೆ ನಡಿ ಮಾಡಿಸ್ತೀನಿ, ನಡಿ. ಬೇಡ ನನಗೆ. ತುಂಗಮ್ಮ ಗಂಗಮ್ಮ ನೀ ಮಾಡ್ಸು. ತುಂಗಮ್ಮ ಬೇಡ. ಸರಿ ನಾನೇ ಮಾಡಿಸ್ತೀನಿ, ನಡಿ. ಯಾಕೆ ಹುಡುಗಿ ನಾವು ಅಲ್ಲೇನಾಗತ್ತ? ಅಯ್ಯೋ ಅಕ್ಕ, ನೀನು ಖಾರ ಹಚ್ಕೊಟ್ಟಿದ್ದಲ್ಲ ಅದಕ್ಕೂ ಅಲ್ಲೇನಾಗತ್ತ, ಬಿಡಕ್ಕಿ. ಹೌದಕ್ಕ, ನೀನು ಹೇಳಿದ ಕರೆ. ಹಲೋ ವೀಕ್ಷಕರೇ, ನಾನು ನಮ್ಮ ತಂಗಿ ಇಬ್ರು ಅವಳಿ ಜವಳಿ. ಈ ಏನು ಸಿಂಚು ಮಿಂಚು ಅದಾರಲ್ಲ ಅವರು ಅವಳಿ ಜವಳಿ. ಆಮೇಲೆ ನನ್ನ ದೊಡ್ಡ ಮಗ ಇದಾನಲ್ಲ, ಸೊ ಗೌಡ್ರು ನಮ್ಮ ಕಡೆಯಿಂದ ಒಂದು ಸೀಕ್ರೆಟ್ ಮುಚ್ಚಿಟ್ಟಾರ. ಇವರು ಇಬ್ಬರು ಯಾರ ಮಕ್ಕಳು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಇಬ್ಬರು ನಾವು ನಮ್ಮ ಮಕ್ಕಳು ಅಂತಾನೆ ನೋಡ್ತಾ ಇದ್ದೀವಿ, ಯಾಕಂದರೆ ಡೆಲಿವರಿ ಟೈಮಲ್ಲಿ ಯಾರ ಮಕ್ಕಳು ಅಂತಾನೆ ಗೊತ್ತಿಲ್ಲ. ಸಿಂಚು ಮಿಂಚು ಹೇಗೋ ಸಂಜು ವಿಜಯ್ ಹಾಗೇನೆ ಇಬ್ಬರು ಅವಳಿ ಜವಳಿ. ಗೌರಿ ಹುಷಾರಾಗಿ ನೋಡ್ಕೊಂಡು ಬರಮ್ಮ, ತೆಗ್ಗಿದೆ. ಸರಿ ಚಿಕ್ಕಮ್ಮ. ಏನು ಇವತ್ತು ಚಿಕ್ಕಮ್ಮ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾಳೆ? ಇವತ್ತು ಏನು ತಿಂತೀಯಮ್ಮ? ಏನಾರು ಕೊಡಿಸ್ಲಿ? ಬೇಡ ಚಿಕ್ಕಮ್ಮ, ನನ್ನ ತಂಗಿ ಒಳಗೆ ಏನಾರು ಕೊಡಿಸ್ತೀನಿ, ನಡಿ. ಹ್ಞೂ ಚಿಕ್ಕಮ್ಮ, ಬ್ರೆಡ್ ತಗೊಂಡು ಹೋಗೋಣ, ನಡಿ. ಅಕ್ಕ ಅಕ್ಕ ಎಲ್ಲೋಗಿದ್ದೆ ನೀನು ಇಷ್ಟೊತ್ತು? ನಾನು ಎಷ್ಟೊತ್ತನ ವೇಟ್ ಮಾಡಿದೆ ಗೊತ್ತಾ? ಅಯ್ಯೋ ಬಂಗಾರಿ, ನಾನು ನಿನ್ಗೆ ಬ್ರೆಡ್ ತರೋದಕ್ಕೆ ಹೋಗಿದ್ದೆ. ಹೌದಾ? ನಂಗೂ ಬ್ರೆಡ್. ಸರಿ ತಗೋರಿ, ಇಬ್ರು ತಿನ್ನಿ. ಬ್ರೆಡ್ ಎಷ್ಟು ಚೆನ್ನಾಗಿದೆ. ಏನಿಲ್ಲ, ಅದು ಬಕಾಸು ತಿನ್ನಂಗೆ ತಿಂತೈತಲ್ಲ. ವಾವ್, ಸೂಪರ್ ಆಗಿದೆ ಅಕ್ಕ ಬ್ರೆಡ್. ಇನ್ನೊಂದು ಕೊಡಕ್ಕ? ಇಷ್ಟೇ ತಂದಿದ್ದು. ಮತ್ತೆ ಮಂಜುಳಾಗೆ ಬೇಕಲ್ವಾ? ಅಭಿ ಮತ್ತೆ ಮಂಜುಗೆ. ಸರಿ ಅಕ್ಕ, ಇನ್ಮೇಲಿಂದ ನಿಮಗೆ ಸ್ಕೂಲಿಗೆ ಹಚ್ತೀನಿ, ಚೆನ್ನಾಗಿ ಓದ್ಕೋಬೇಕು. ಆಮೇಲೆ ನಿಮಗೆ ಏನು ಬೇಕೋ ಅದು ಕೊಡಿಸ್ತೀನಿ, ಆಯ್ತಾ? ಸರಿ ಅಕ್ಕ, ನೀ ಹೇಳ್ದಂಗೆ ಆಗಲಿ. ಒಟ್ಟು ಆಟ ಮಾಡಬಾರ್ದು, ನಾನು ಬರುತ್ತನ ಸ್ಕೂಲಿಂದ ಹೊರಗಡೆ ಬರಬಾರ್ದು, ಆಯ್ತಾ? ನಾಳೆಗೆ ಸ್ಕೂಲ್ ಕರ್ಕೊಂಡು ಹೋಗಿ ನಿಮಗೆಲ್ಲ ಸ್ಕೂಲ್ ತೋರಿಸ್ತೀನಿ, ಹೇಗಿದೆ ನೋಡ್ಕೋ. ಅಕ್ಕ ಅಕ್ಕ, ನನಗೂ ಅಭಿ ಮಂಜು ಹೋಗ್ತಾರಲ್ಲ ಅದೇ ಸ್ಕೂಲ್ ಹಚ್ಚಕ್ಕ. ಅದು ಭಾಳ ಚೆನ್ನಾಗಿದೆ ಅಲ್ಲ, ಆಟ ಆಡ್ಬೋದು, ಪಾಠ ಕೇಳ್ಬೋದು. ಸರಿ ಅಲ್ಲೇ ಹಚ್ತೀನಿ, ಹೋಗಿ ಸ್ಕೂಲ್ಗೆ ಕೇಳ್ಕೊಂಡು ಬರೋಣ. ಸರಿ ಅಕ್ಕ. ಏನ್ ಮಕ್ಕಳ ಇಷ್ಟೊಂದು ಖುಷಿಯಾಗಿದ್ರ ಇವತ್ತು? ಅಪ್ಪ ಅಪ್ಪ ಅಪ್ಪ, ನಾವು ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀವಿ ಅಂತ ಅಕ್ಕ ಹೇಳಿದ್ಲು. ಹೌದಮ್ಮ, ನೀವು ಸ್ಕೂಲ್ಗೆ ಹೋಗ್ಬೇಕು, ನನಗೂ ಖುಷಿ ಆಗುತ್ತೆ. ನೀನು ಅಭಿ ಮಂಜುಳಾ ತರ ಸ್ಕೂಲ್ಗೆ ಹೋದ್ರೆ ತುಂಬಾನೇ ಖುಷಿ ಆಗುತ್ತೆ. ಹೌದು ರೀ, ನಾನೇ ಹೇಳಿದ್ದು ಸ್ಕೂಲ್ಗೆ ಕಳಿಸ್ತೀನಿ ಅಂತ. ಹೌದಾ ಆಶಾ, ಇಷ್ಟೊಂದು ಒಳ್ಳೆ ನಿರ್ಧಾರ ತಗೊಂಡಿದ್ಯಲ್ಲ ನೀನು. ಮತ್ತೆ ಮೊನ್ನೆ ಬೇಡ ಅಂದೆ ಸರ್ಕಾರಿ ಸ್ಕೂಲ್ಗಾ? ಇಲ್ಲ ರೀ, ಚಲೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹಚ್ಚಿದಾಯ್ತು. ಅದೇ ಅಪ್ಪ, ಅಭಿ ಹೋಗ್ತಾರಲ್ಲ ಅದೇ ಸ್ಕೂಲು, ಅಭಿ ಮಂಜುಳಾ. ಹೌದಾ? ನಿನ್ ಚಿಕ್ಕಮ್ಮ ಇಲ್ಲ ಆ ಸ್ಕೂಲಿಗೆ ಹಾಕ್ತೀನಿ ಅಂತ? ಅಪ್ಪ ಅಪ್ಪ, ಅವನೇ ಹೇಳಿದ್ದು, ನಾನೇ ಹೋಗಿ ಹೇಳಿದ್ದೆ. ದರಿದ್ರ, ಅಯ್ಯೋ ದುಡಿದೆಲ್ಲ ಅಲ್ಲೇ ಹಾಕ್ಬೇಕಾಗುತ್ತಲ್ಲೇ. ಹೌದಾ ಆಶಾ? ಅದು
ಅಲ್ಲ ಇವಳಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿದೆ ಅಂದರೆ ಏನೋ ಕುತಂತ್ರ ಮಾಡ್ತಿದ್ದಾಳೆ ಇವಳು. ಈ ಕುತಂತ್ರಕ್ಕೆ ನನ್ನ ಮಗಳು ಬಲಿಯಾಗದೇ ಇರಲಪ್ಪ. ಏನು ಅದನ್ನು ಗೊತ್ತಾಗ್ಬಿಟ್ಟಿದೆಯಾ ನಾನು ದೆವ್ವ ಆಗಿದ್ದೀನಿ ಅಂತ, ಅಥವಾ ಆಕಿನ ಅಣ್ಣನ್ನ ಸ್ವಲ್ಪ ಕಾಡಿಸಿದ್ದೀನಿ ಅಂತ ಒಳ್ಳೆ ಬುದ್ಧಿ ಬಂದಿದೆಯಾ, ಏನು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಏನೋ ಒಟ್ಟಿನಲ್ಲಿ ನನ್ನ ಮಕ್ಕಳಿಗೆ ಚಲೋ ಆಗ್ತಿದೆಯಲ್ಲ. ರೀ ಪಾಪ ಹೋಗ್ಲಿ ಬಿಡ್ರಿ, ಅವರು ಕಲೀಲಲ್ಲ, ಹೆಣ್ಮಕ್ಳಾದ್ರೇನು ಕಲಿಬೇಕಲ್ವಾ. ಅಲ್ವೇ ಅಷ್ಟೊಂದು ದುಡ್ಡಾಗುತ್ತೆ, ಅದು ಆಗುತ್ತೆ ಇದು ಆಗುತ್ತೆ ಅಂದು. ಆಯ್ತು ಬಿಡು, ಇಬ್ಬರಿಗೆ ಎಷ್ಟಾಗುತ್ತೆ ನಾಳೆ ಹೋಗಿ ಕೇಳ್ಕೊಂಡು ಬರೋಣ. ಸರಿ ರೀ. ಅಲ್ಲ ಗೌರಿ, ನಾ ಯಾವಾಗ ಹೇಳಿದೆ ನಿಂಗೆ ಮಂಜು ಮತ್ತೆ ಅಭಿ ಹೋಗೋ ಸ್ಕೂಲಿಗೆ ಹಾಕ್ತೀನಂತ? ಅದು ಚಿಕ್ಕಮ್ಮ ಏನಾಯ್ತು ಅಂದರೆ ಅವರಿಬ್ಬರಿಗೆ ಅಲ್ಲೇ ಹೋಗ್ಬೇಕು ಅನ್ನೋ ಆಸೆ, ಹಂಗಾಗಿ ನಾನು ಬಾಯಿ ತಪ್ಪೆ ಅಂದ್ಬಿಟ್ಟೆ. ಮತ್ತೆ ಅದಕ್ಕೆ ದರಿದ್ರದವಳೆ ಎಲ್ಲ ನೀನು ಅಲ್ಲಿಗೆ ಬಡಿದ್ರೆ ನಾನು ಇದಕ್ಕೇನು ಮಾಡಲಿ? ಏನಿಲ್ಲ, ಇಲ್ಲೇ ಗೌರ್ಮೆಂಟ್ ಸ್ಕೂಲಿಗೆ ಹಚ್ಚು. ಚಿಕ್ಕಮ್ಮ ನಾನು ಇವಾಗ ಈಗ ಸಾಕರ್ ಮನೆಗೆ ಹೋಗ್ತಾ ಇರೋದು ಇವರಿಬ್ಬರು ಸ್ಕೂಲಿಗೆ ಕಳ್ಸೋದಕ್ಕೆ. ಎಲ್ಲ ದುಡ್ಡು ಅಲ್ಲೇ ಬಡಿದ್ರೆ ನಾನೇನು ಮಾಡಲಿ? ಅದೇ ಚಿಕ್ಕಮ್ಮ, ನಾನು ಹೋಗೋದಿಲ್ಲ. ಚಿಕ್ಕಮ್ಮ ಹೊಡಿಬೇಡಿ ಚಿಕ್ಕಮ್ಮ, ಚಿಕ್ಕಮ್ಮ ಬಿಡಿ ಚಿಕ್ಕಮ್ಮ, ನನ್ನ ಮಕ್ಕಳು ಹೊಡಿಬೇಡಿ ಚಿಕ್ಕಮ್ಮ. ಅಮ್ಮ, ಅಯ್ಯೋ ಯಮ್ಮ ಯಪ್ಪ, ಅಯ್ಯೋ ಏನಿದು ಯಪ್ಪ ತಲಿ, ಅಯ್ಯೋ ಏನೇ ನನ್ನ ಮಕ್ಕಳಿಗೆ ಕಾಡ್ತೀಯಾ? ಹಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಹಂಗೆ ಆಗ್ಬೇಕು. ಅಮ್ಮ ಬಂತು ಮಾಡುತ್ತೆ ನಿಂಗೆ, ಅಮ್ಮ ಬಂತು ನನ್ನ ಸೊಂಟ, ಅಮ್ಮ ತಲಿ. ಹಂಗೆ ಆಗ್ಲಿ ಎತ್ತೆ ಸುಮ್ಮಿರು. ನಾನು ನೋಡಿ ನಗ್ತಿರ ಕತ್ತೆಗಳ ಮಾಡ್ತೀನಿ ನಿಮ್ಮನ್ನ. ಅಮ್ಮ ಕೈ, ಅಮ್ಮ ಯಾರಮ್ಮ ಇದು? ಅವ್ವ ಕೈ ಕಾಲು. ಅಮ್ಮ ಕರೆಕ್ಟಾಗಿ ಮಾಡಿದಮ್ಮ ನೀನು. ಅಂಜಲಿ ಏನು ಹೇಳ್ತಿದ್ಯಾ ಅಮ್ಮನ? ಹೌದು ಅಕ್ಕ, ನಿನ್ನೆ ಅಮ್ಮ ಬಂದು ನನಗೆ ಕನಸಲ್ಲಿ ನಿದ್ದೆ ಮಾಡಿಸ್ತಿತ್ತು. ಈಗೂ ನೋಡು ಅಮ್ಮನೇ ಅದು. ಅಮ್ಮ ನನಗೂ ನಿದ್ದೆ ಮಾಡಿಸಮ್ಮ. ಇಲ್ಲ ಕಣಮ್ಮ, ನೀ ಏನೋ ಭ್ರಮೆ ಅದು. ಹೌದಾ? ಹಾಗಾದ್ರೆ ಈಗ ಆ ಚಿಕ್ಕಮ್ಮಂಗೆ ಯಾರು ಹೊಡೆದ್ರು? ಅಮ್ಮನೇ ಹೊಡೆದಿದ್ದು. ಹೌದಾ ಅಮ್ಮ? ಬೇಕಾದ್ರೆ ನೀನು ಕರಿ, ಅಮ್ಮ ಬರುತ್ತೆ, ಬಂದು ನಿನ್ನ ಕೈ ಸವರುತ್ತೆ. ಅಮ್ಮ ನಿಜವಾಗ್ಲೂ ನೀನು ಬಂದಿದೀಯಾ? ಅಮ್ಮ ಎಲ್ಲಿ ಹೋಗಿದ್ದಮ್ಮ ಇಷ್ಟೊತ್ತು? ನನಗೆ ಯಾಕೆ ಕಾಣ್ತಿಲ್ಲ ನೀನು? ಅಮ್ಮ ನನಗೂ ಕಾಣಮ್ಮ. ಸುಳ್ಳು ಅಮ್ಮ, ಇಲ್ಲ. ಅಂದರೆ ಇಷ್ಟೊತ್ತು ಮಾಡಿದ್ದೀವಳು ನಾಟಕನ? ಅಂದರೆ ನನ್ನ ಮಗಳನ್ನ ಕೆಲಸಕ್ಕೆ ಹಚ್ಚಿ ಇವಳು ದುಡಿಬೇಕು ಅನ್ಕೊಂಡಿದ್ದಾಳ? ಮಾಡ್ತೀನಿ ಇವಳಿಗೆ. ಸರಿ ಮಕ್ಕಳ ಮಲ್ಕೊಳ್ಳಿ, ನಾನು ಹೋಗಿ ಏನಾದರೂ ತಿನ್ನೋದಕ್ಕೆ ತೊಗೊಂಡು ಬರ್ತೀನಿ. ಅಕ್ಕ ನನಗೂ ಅಮ್ಮ ಬೇಕು ಅಕ್ಕ. ಅಮ್ಮ ಬರುತ್ತೆ, ಮಲ್ಕೊಳ್ಳಮ್ಮ. ಸರಿ ಅಕ್ಕ. ಊಟ ಮಾಡಿ ಆಟ ಆಡಕ್ಕೆ ಹೋಗ್ಲಾ? ಸರಿ ಹೋಗುವಂತೆ. ಅಮ್ಮ, ನಾನು ನನ್ನ ಮಗಳಿಗೆ ಕಾಣ್ತಿದ್ದೀನಿ. ಹೌದಮ್ಮ, ಮತ್ತೇನಕ್ಕೆ ಅಕ್ಕನ ಮುಂದೆ ಹೇಳಿಲ್ಲ? ನಾ ಹೇಳಿದರೆ ಮತ್ತೆ ಚಿಕ್ಕಮ್ಮನ ಅಕ್ಕನ ಬಡಿದ್ರೆ ಅದಕ್ಕೆ ಹೇಳಿಲ್ಲ. ಹೌದಾ ಬಂಗಾರಿ, ಊಟ ಮಾಡು, ಅಕ್ಕನ ಕಾಡಬೇಡ. ಸರಿ ಅಮ್ಮ. ಅಮ್ಮ ಮತ್ತೆ ಯಾವಾಗ ಬರ್ತೀಯಾ? ನೀನು ಯಾವಾಗ ಕರಿತೀಯ ಅವಾಗ ಬರ್ತೀನಿ. ಸರಿ ಅಮ್ಮ, ಟಾಟಾ ಅಮ್ಮ. ಅಮ್ಮರೇ ಬಾ ಸೋಮಣ್ಣ. ಅಮ್ಮರೇ, ಎಲ್ಲ ಲೋಡಿಂಗ್ ಎಲ್ಲ ಮುಗ್ದಿದೆ, ಎಲ್ಲನೂ ಫ್ಯಾಕ್ಟ್ರಿ ಕಳಿಸಿದ್ದೀನಿ. ಅಪ್ಪವ್ರಿಗೆ ಹೇಳ್ಬಿಡಿ, ನಾವು ಇದನ್ನು ಮಾಡಿಸ್ಕೊಂಡು ಆಯಿಲ್ ಮಾಡಿಸ್ಕೊಂಡು ಮನೆಗೆ ಎಷ್ಟು ತರಿಸ್ಬೇಕು ಅಂತ ಹೇಳಿ. ಸೋಮಣ್ಣ ಒಂದು 30 kg ತರಿಸ್ಬಿಡು ಮನೆಗೆ. ಸರಿ ಅಮ್ಮವ್ರಿ, ಶೇಂಗಾ ಎಣ್ಣೆ ತರಿಸ್ಲಲ್ಲ? ಸರಿ ಸೋಮಣ್ಣ. ನಿಮ್ಮನ್ನ ಬರಲಿಲ್ಲನಪ್ಪ? ಅದಕ್ಕೆ ಅವ್ರೇನೋ ಸ್ವಲ್ಪ ನಿಂತು ಬರ್ತಾರಂತೆ, ನಾ ಅದಕ್ಕೆ ಬಂದೆ. ಸೋಮಣ್ಣನು ಬಂದ, ನೀನು ಬಂದು. ಅವ್ರದ್ದೇನೋ ಸ್ವಲ್ಪ ಪಂಚಾಯತಿ ಕೆಲಸ ಐತಂತ, ಅದಕ್ಕೆ ಹಂಗೆ ಹೋದ್ರು ಅವರು. ಸರಿ ನಡಿಯಪ್ಪ, ಊಟ ಮಾಡುವಂತೆ ಹಂಗಾರೆ. ಸರಿ ಅದಕ್ಕೆ.